ನೋಡಿ ಸಂಬಂಧಿಕರು ಓಡಾಡ್ತಾ ಇದ್ದಾರೆ, ಪಾಪ ತಮ್ಮರು ಕಳ್ಕೊಂಡಿದ್ದಾರೆ, ಮುಗಿತಿನ್ನು ಯಾರ್ಯಾರು ಬದುಕು ಕತ್ಲಾಯ್ತೋ ಏನೋ, ಜೀವ ಹೋಗಿದ್ದು ಜೀವನನೇ ಹೋಗ್ತಾ ಇದೆ ಅಂತ ಸ್ಥಿತಿ. 3 ಜನ ಮಕ್ಕಳು, ಒಟ್ಟು 8 ಜನ ಸತ್ತಿರೋದು. ಬಾಯಿ ಬಿಡ್ಕೊತಾ ಇದ್ದಾರೆ ಪಾಪ ಸಂಬಂಧಿಕರುಗಳು. ನೋಡಿ ಏನಾಗಿದೆ ಏನು ಅಂತ ಗೊತ್ತಿಲ್ಲ, ಸತ್ತಿರುವರು ಯಾರು ಏನು ಎತ್ತ ಅದರ ವಿವರಗಳು ಗೊತ್ತಿಲ್ಲ. 1 ಜನ ಗಾಯಗೊಂಡಿದ್ದಾರೆ, ಒಂದು 3-4 ಜನ, ಅವ್ರನ್ನೂ ಕೂಡ ಈಗಾಗಲೇ ICUನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಂಬಂಧಿಕರು ಸ್ಥಳಕ್ಕೆ ಧಾವಿಸಿದ್ದಾರೆ. ಬರೀ 1.5 ಗಂಟೆ ಸುರಿದಂಥ ಮಳೆ ಯಾವ ಪರಿ ಬೆಂಗಳೂರನ್ನ ತೋಯಿಸಿ ತೊಪ್ಪೆ ಮಾಡಿಬಿಡುತ್ತೆ ನೋಡಿ. ಅಷ್ಟರ ಮಟ್ಟಿಗಿದೆ ನಮ್ಮ ವ್ಯವಸ್ಥೆ ಅಂತ ಅರ್ಥ. ನಮ್ಮ ಯೋಗ್ಯತೆಗೆ ಸುತ್ತಮುತ್ತ ಇರುವಂಥ ಕೆರೆಗಳನ್ನೆಲ್ಲ ನುಂಗಿ ನೀರು ಕುಡಿದು ನಾವು ಆ ಕೆರೆಗಳ ಕುತ್ತಿಗೆ ಹಿಚ್ಚುಕಿ ನೋಡಿ ಪಾಪ ಸಂಬಂಧಿಕರು ಬಂದಿದ್ದಾರೆ. ನಾವು ಅದರ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬೋರಿಂಗ್ ಹತ್ರ ಎಸ್, ಇದು ಸಂಗತಿ. CM ಆಘಾತ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬಂದರೂ ತಕ್ಷಣಕ್ಕೆ ಕಮಿಷನರಿಂದ ಎಲ್ಲ ವಿವರಗಳನ್ನು ಪಡೆದಿದ್ದಾರೆ CM ಸಿದ್ದರಾಮಯ್ಯ. ಹೆಂಗಾಯಿತು, ಏನು ಎತ್ತ, ಯಾರೆಲ್ಲ ಇದ್ದರು, ಅದೆಲ್ಲ ವಿವರಗಳು CMಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಹಿತಿ ಕೊಟ್ಟರು. 8 ಜನ ಇದರಲ್ಲಿ ಸತ್ತಿದ್ದಾರೆ, ಇನ್ಕ್ಲೂಡಿಂಗ್ ಮಕ್ಕಳು ಸೇರ್ಕೊಂಡಂಗೆ. ಸಿದ್ದರಾಮಯ್ಯ ಸ್ಥಳಕ್ಕೆ ಬಂದರು. ತಕ್ಷಣಕ್ಕೆ ಬಂದಿದ್ದು ಇದು ಕೇವಲ ಸ್ಯಾಂಪಲ್ ಮಾತ್ರ, ಅರ್ಥ ಮಾಡ್ಕೊಳ್ಳಿ ವ್ಯವಸ್ಥೆ. ಬಿರು ಬೇಸಿಗೆಯಲ್ಲಿ ಬಿದ್ದಂಥ ಭಾರೀ ಮಳೆ ಏನಾಯಿತು ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಶುರುವಾಗುತ್ತಲ್ಲ, ಆವಾಗ ಹೆಂಗೆ ಕಥೆ, ಏನಾಗಬೇಕು ಅವಾಗಿನ ಸ್ಥಿತಿಗತಿಗಳು. ಅದಕ್ಕೆ ಯಾವ್ಯಾವ ಓಬಿರಾಯನ್ ಕಾಲದ ಬಿಲ್ಡಿಂಗ್ಗಳಿವೆ, ಓಬಿರಾಯನ್ ಕಾಲದ ಕಟ್ಟಡಗಳಿವೆ, ಕಾಂಪೌಂಡ್ಗಳು ಯಾವ ಕಾಲದಲ್ಲಿ ಯಾರ ಅಜ್ಜನ ತಾತನ ಕಾಲದಲ್ಲಿ ಕಟ್ಟಿದ್ದು, ಅದೆಲ್ಲ ಒಂದಷ್ಟು ವಿವರ ತಗೊಳ್ಳಿ, ಪರೀಕ್ಷೆ ಮಾಡಿ. ಯಾಕಂದರೆ ಹಿಂದೆಲ್ಲ ನಾವು ನೋಡಿದ್ದೀವಿ, ಹೈಕೋರ್ಟನ್ನೇ ಕೆಡವಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿತ್ತು ಹಿಂದೆ ಸರ್ಕಾರ. ರಾಮಾಜಿ ವಯಸ್ಸರ ಅವಾಗ ಇಲ್ಲಿನ ಜಸ್ಟಿಸ್ ಆಗಿದ್ದರು. ಅವ್ರನ್ನ ಟೀಮ್ ಮಾಡಿದ್ರು, ಒಂದು ಬಿಲ್ಡಿಂಗನ್ನು ಟೆಸ್ಟ್ ಮಾಡಿ ನೋಡೋಣ ಅಂತ. ಅವ್ರೊಂದು ವರದಿ ಕೊಟ್ಟರು, ಮುಂದಿನ 50 ವರ್ಷ ಬಿಲ್ಡಿಂಗ್ ಏನೂ ಆಗಲ್ಲ ಅಂತ. ಮಾಡಿ ಒಂದು ಟೀಮ್ ರೆಡಿ ಮಾಡಿ, ಸತ್ಯಶೋಧನೆ ಆಗಲಿ, ಪರೀಕ್ಷೆ ಆಗಲಿ. ಏನು ಮಾಡ್ತೀರಿ, ಏನು ಗೊತ್ತಾ, ನಿಮ್ಮ ಯೋಗ್ಯತೆಗೆ ಆ ವಿಧಾನಸೌಧನೇ ಸೋರ್ತಾ ಇದೆ. ವಿಧಾನಸೌಧ ಎಲ್ಲೆಲ್ಲಿಂದ ನೀರು ನುಗ್ಗುತ್ತಾ ಇದೆ. ವಿಪಕ್ಷ ನಾಯಕರ ಕೊಠಡಿನಲ್ಲಿ ನೀರು ನಿಂತಿದೆ ಅಡಿಗಳಷ್ಟು. ಫೈಲು ಗಿಲು ಎಲ್ಲ ನೆಗೆದು ಬಿದ್ದುಬೋದು. ಈಗ CM ಅಧಿಕಾರಿಗಳಿಗೆ ಕ್ಲಾಸ್ ತಗೋತಾ ಇದ್ದಾರೆ, ಲೆಫ್ಟ್ ಆ್ಯಂಡ್ ರೈಟ್. ಏನು ಕ್ರಮ ಕೈಗೊಂಡಿದ್ದೀರಿ, ಇದೇ ತಗೊಂಡಿರೋದು. ಸಂಬಂಧಪಟ್ಟಂಥವ್ರು 1 ಜನ ಮನೆ ಕಳಿಸಿ ಸಿದ್ದರಾಮಯ್ಯನವರೇ, ಈಗ ಕಾಂಪೌಂಡ್ ಬಿದ್ದ ಮೇಲೆ ಏನು ಕ್ರಮ ತಗೊಂಡಿರಿ ಅಂದ್ರೆ ಆಗಲ್ಲ, ಮುಂದೆ ಏನಾಗಬಾರದು ಅದರ ಬಗ್ಗೆ ಗಮನ ಕೊಡಿ. GBA ಅಧಿಕಾರಿಗಳಿಗೆ CM ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿದ್ದಾರೆ. ಏನು ಉತ್ತರ ಕೊಡ್ತಾರೆ ಅವರು? ದುಡ್ಡಿಲ್ಲ, ಕಾಸಿಲ್ಲ, ಕಾಮಗಾರಿಗಳಾಗ್ತಾ ಇಲ್ಲ, ರಸ್ತೆಗಳು ನೋಡಬೇಕು ಗುಂಡಿ ಬಿದ್ದೋಗಿವೆ. ಯಾರಾದರೂ ಈ ಫುಟ್ಪಾತ್ ಮೇಲೆ ನಡೆದಾಡುವಂಥವ್ರು ಅಂಗೈಯಲ್ಲಿ ಜೀವ ಇಟ್ಕೊಂಡು ನಡೆದಾಡಬೇಕು. ಭರತನಾಟ್ಯ ಅವ್ರದ್ದು, ಗಡ 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 ಅಂತ ಹಂಗನೇ ಪ್ಲೇಟ್ಗಳು, ಕಾಂಕ್ರೀಟ್ ಪ್ಲೇಟ್ಗಳು, ಅಂಥ ಸ್ಥಿತಿ ನೋಡಿ.
ಬೌರಿಂಗ್ ಹಾಸ್ಪಿಟಲ್ ಒಂದು ದೊಡ್ಡ ಆಸ್ಪತ್ರೆ. ಆ ದೊಡ್ಡ ಆಸ್ಪತ್ರೆಯ ಮುಂಭಾಗದಲ್ಲಿರುವಂಥ ಕಾಂಪೌಂಡಿಗೆ ಅನಾರೋಗ್ಯ, ಹಾಗಾಗಿ ಅದು ಹೊತ್ಕೊಂಡ್ಬಿತ್ತು. ಬಿದ್ದಿತ್ತ ನೊಂದೇ ಬಿತ್ತ ಇಲ್ಲ, 8 ಜನರನ್ನು ಕೂಡ ಸೇರಿಸ್ಕೊಂಡೆ. ನೆನ್ನೆ 8 ಮಂದಿ ಸತ್ರು. ಈಗ ಅವರ ಮನೆ ಕತ್ಲಾಗಿದೆ. ಯಾರು ಜವಾಬ್ದಾರಿ? ಮುಖ್ಯಮಂತ್ರಿಗಳು ಬಂದಿದ್ದಾರೆ ಸ್ಥಳಕ್ಕೆ, ಅಭಿನಂದಿಸೋಣ. ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಬಂದಿರೋದು, ಇಂಥ ಮಳೆನಲ್ಲೂ ಕೂಡ ಬಂದಿರೋದು, ಧಾವಿಸಿರೋದು. ಎಸ್, ಆದರೆ ಈಗ ಏನು ಮಾಡ್ತಾ ಇದ್ದೀರಿ ಅಂತ ಅಧಿಕಾರಿಗಳಿಗೆ ಕೇಳಿದ್ರೆ ವರ್ಕೌಟ್ ಆಗಲ್ಲ. ಸಂಬಂಧಪಟ್ಟಂತ ತಕ್ಷಣ ಅಲ್ಲೇ ಸ್ಥಳದಲ್ಲೇ ಒಂದೆರಡು ಜನರನ್ನು ಸಸ್ಪೆಂಡ್ ಮಾಡಿ, ಗೊತ್ತಾಗುತ್ತೆ. ಸರ್ಕಾರ ಕೇಳ್ತಾ ಇದೆ, ಟಿವಿನಿಂದ ದಯಮಾಡಿ ಒಂದಿಷ್ಟು ಪಟ್ಟಿ ತಗೊಳ್ಳಿ. ತಕ್ಷಣಕ್ಕೆ ರಿಪೇರಿ ಆಗುವಂಥ ಕಾಮಗಾರಿ ನಡೆಸಲೇಬೇಕಾದಂಥ ಕಟ್ಟಡಗಳು ಯಾವ್ಯಾವ ಇದಾವೆ, ಯಾವ್ಯಾವ ಕಾಂಪೌಂಡ್ಗಳಿವೆ ತಗೊಳ್ಳಿ. ಇನ್ನೊಂದು ವಿಷಯ ಸಾಯಬಾರ್ದು. ಮುಖ್ಯಮಂತ್ರಿಗಳು ಹೊರಡ್ತಾ ಇದ್ದಾರೆ, ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಲೆಫ್ಟ್ ಅಂಡ್ ರೈಟ್ ತಗೊಂಡು ಹೊರಡ್ತಾ ಇರುವಂತಹ ಮುಖ್ಯಮಂತ್ರಿಗಳು. ಏನೇನು ಆಗಬೇಕು ಬೆಂಗಳೂರಲ್ಲಿ, ಅದರ ಬಗ್ಗೆ ಒಂದು ಚಿಂತನೆ ಮಂಥನಗಳಾಗಬೇಕು. ಆ ಬೆಳೆಸಿರುವಂಥ ಮರಗಳು ದೇವನಂಥ ಮರಗಳು, ಅವು ನೋಡಿಬಿಟ್ರೆ ಅವೇನೋ ಹೊತ್ಕೊಂಬಿದ್ಬಿಟ್ರೆ ದೇವರೇ ಕಾಪಾಡಬೇಕು. ಅವುಗಳಿಂದ ಆಗುವಂಥ ಉಪಯೋಗ ಅಷ್ಟರಲ್ಲೇ ಇದೆ. ಬುಡ ನೋಡಬೇಕು, ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿವೆ. ಅವು ಯಾವೂ ಕೂಡ ಈ ನಮ್ಮ ನೆಲದ ಮರಗಳಲ್ಲ, ಸುಡುಗಾಡು ಮರಗಳು. ಯಾವ್ಯಾವುದೋ ದೇಶದ ತಗೊಂಬಂದು ನೆಟ್ಟು ದೇವನಂಥ ಮರಗಳು. ಅವು ಒಳಗಡೆ ಎಲ್ಲ ಟೊಳ್ಳು, ನಮ್ಮ ಪಕ್ಕಾ ಬೆಂಗಳೂರಿಗರ ಭಾವನೆಗಳ ಥರ ಎಲ್ಲ ಟೊಳ್ಳೆ. ಬೆಳೆದಿರೋದು ಮಾತ್ರ ದೊಡ್ಡ ಮಟ್ಟಕ್ಕೆ ಬೆಳೆದಿರುತ್ತೆ. ಹಂಗನೇ ಹೊತ್ಕೊಂಬಿದ್ರೆ ದೇವರೇ ಕಾಪಾಡಬೇಕು. ನೋಡಿ, ಯೋಚನೆ ಮಾಡಿ, ಯಾವ್ಯಾವ ಮರಗಳು ಇಟ್ಕೋಬೇಕು, ಯಾವ್ಯಾವ ಮರಗಳು ತೆಗಿಬೇಕು, ಎಷ್ಟು ರಂಬೆಗಳನ್ನ ಕಟ್ ಮಾಡಬೇಕು, ಯಾವ್ಯಾವ ಕಟ್ಟಡಗಳು ಮರುಕಾಮಗಾರಿ ಆಗಬೇಕು, ಯಾವ್ಯಾವ ಕಾಂಪೌಂಡ್ಗಳನ್ನು ಮತ್ತೆ ಕಟ್ಟಬೇಕು. ಏನೋ ಒಂದು ಲಿಸ್ಟ್ ತಗೊಳಕ್ಕಾಗಲ್ವಾ? ಹಿಂಗೆಲ್ಲ ಆದ್ಮೇಲೆನಾ? ಜಿಬಿ ಅಧಿಕಾರಿಗಳಿಗೆ ಈಗ ಸಿಎಂ ಸಿದ್ದರಾಮಯ್ಯ ಸ್ಥಳ ಭೇಟಿ ಮಾಡಿದ ನಂತರದಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಒತ್ತಡದಿಂದ ಹೊಸ ಮಣ್ಣಿನಿಂದ ಕಾಂಪೌಂಡ್ ಕುಸಿತ ಆಗಿದೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಕ್ಕೆ ಅಧಿಕಾರಿಗಳು ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ಏನದು ಒತ್ತಡದಿಂದ ಹೊಸ ಮಣ್ಣು ಕುಸಿತ ಅಂದ್ರೆ ಏನು ಅರ್ಥ ಅಂತ? 150 ವರ್ಷ ಹಳೆ ಹಾಸ್ಪಿಟಲ್, ಆ ಟೈಮಲ್ಲಿ ಕಟ್ಟಿರೋ ಕಾಂಪೌಂಡ್ ಗೊತ್ತಿಲ್ಲ. ಅನಂತರ ಏನಾದ್ರೂ ದುರಸ್ತಿ ಕಾರ್ಯಗಳಾಗಿದೆ, ಒಂದು ವೇಳೆ ಹಳೆ ಕಾಂಪೌಂಡ್ ಆಗಿದ್ರೆ ಅದು ಗೊತ್ತಿಲ್ಲ. ಈ ರೋಡ್ ಸೈಡ್ ಅಲ್ಲೆಲ್ಲ ವ್ಯಾಪಾರ ಮಾಡೋರು ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ ಅವ್ರನ್ನ ಬೇರೆ ಕಡೆಗಳಿಗೆ ಕಳಿಸ್ತಾ ಇರ್ತಾರೆ, ಬೈತಿರ್ತಾರೆ. ಇಂಥ 150 ಹಳೆ ವರ್ಷದ ಕಾಂಪೌಂಡ್ ಎದುರುಗಡೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ, ಮಕ್ಕಳು ಕೂತಿದ್ದಾರೆ ಅಂತ ಹೇಳಿದ್ರೆ ಬೀಳುತ್ತೆ ಅನ್ನೋ ಒಂದು ಬೇಸಿಕ್ ಸೆನ್ಸು ಇರ್ಲಿಲ್ವಾ? ಅವ್ರಿಗೊಂದು ವಾರ್ನಿಂಗೂ ಕೊಟ್ಟಿಲ್ವಾ? ಈಗ ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ, ಅವ್ರು ಏನೋ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ದುರಂತ ನಡೆದಿದೆಯಲ್ಲ, ಇದಕ್ಕೆ ಯಾರು ಹೊಣೆ ಇವಾಗ? ಅಂಡ್ ಇನ್ನೂ ಕೂಡ ಒಂದು ಡೇಟಾ ಸಿಗ್ತಾ ಇಲ್ಲ. ಆ ಕಾಂಪೌಂಡ್ ಯಾವಾಗ ಕಟ್ಸಿರೋದು, ಎಷ್ಟು ವರ್ಷ ಹಳೆಯದು, ಇದಕ್ಕೆ ಸಂಬಂಧಪಟ್ಟಾಗ ಅಧಿಕಾರಿಗಳು ಇನ್ನೂ ಏನು ಮಾತಾಡಿಲ್ಲ. ನಾವು ಹಾಸ್ಪಿಟಲ್ ಕಟ್ಟಿರೋ ಲೆಕ್ಕದಲ್ಲಿ ಮಾತನಾಡ್ತಾ ಇದ್ದೀವಿ. ಒಂದು ಸಿಟಿನಲ್ಲಿರುವಂಥ ಓಲ್ಡೆಸ್ಟ್ ಹಾಸ್ಪಿಟಲ್, ಬೌರಿಂಗ್ ಹಾಸ್ಪಿಟಲ್, 150 ವರ್ಷ ಅಂತೂ ಆಗಿದೆ. ಈ ಹಳೆ ಬಿಲ್ಡಿಂಗ್ಗಳು ನಾವು ಅವಾಗಲೇ ಮಾತನಾಡ್ತಾ ಇದ್ವಿ. ಅದು ಸರ್ಕಾರಿ ಶಾಲಾ ಕಟ್ಟಡ ಆಗಿರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ಹಾಸ್ಟೆಲ್ಗಳು ಕೂಡ ಕುಸಿದು ಬಿದ್ದಾಗ, ಯಾರೊಂದಿಷ್ಟು ಜನ ಗಾಯಗಳಾದಾಗ ಅಥವಾ ಯಾರಿಗಾದ್ರೂ ಜೀವ ಹೋದಾಗ ಅಷ್ಟೇನೆ ಎಚ್ಚರ ಆಗುವಂಥ ಸರ್ಕಾರ ಅದರ ದುರಸ್ತಿ ಕಾರ್ಯಕ್ಕೆ ಮುಂದಾಗುತ್ತೆ. ಬಟ್ ಈ ಕಾಂಪೌಂಡ್ ವಾಲ್ನ ಕತೆ ಹೇಳಿ, ಜೋರಾಗಿ ಮಳೆ ಬಂದ್ರೆ ಹಳೆ ಕಾಂಪೌಂಡ್ಗಳು, ಹಳೆ ಕಟ್ಟಡಗಳು ಕುಸಿಬಹುದಲ್ವಾ ಅನ್ನುವಂಥ ಯೋಚನೆನೂ ಇರಲಿಲ್ವಾ? ಅಥವಾ ಅದನ್ನೆಲ್ಲ ಮಾನಿಟರೇ ಮಾಡ್ತಾ ಇರಲಿಲ್ವಾ ಅಂತ? ಈ ದೊಡ್ಡ ದೊಡ್ಡ ಮರಗಳು ಸರ್ ಹೇಳಿದಾಗೆ ಮಳೆ ಬರೋದಕ್ಕೂ ಮುಂಚಿತವಾಗಿ ಒಂದ್ಸಲ ನೋಡ್ತಾರೆ ಯಾವ್ಯಾವ ಮರಗಳನ್ನ ಕಡಿಬಹುದು, ರೆಂಬೆ ಕೊಂಬೆಗಳನ್ನ ಕಡಿಬಹುದು, ಒಣಗಿರೋ ಮರಗಳಿದೆಯಾ ಅಂತ. ಅದಾದ ನಂತರನೂ ಕೂಡ ದೊಡ್ಡ ದೊಡ್ಡ ದುರಂತನೇ ಆಗುತ್ತೆ. ಮಳೆ ಬಂದಾಗ ಕಾರ್ ಮೇಲೆ ಮರ ಬೀಳುತ್ತೆ, ಇನ್ಯಾರೋ ಬೈಕ್ ಸವಾರನ ಮೇಲೆ ಬಿದ್ದು ಅವರು ಸಾವನ್ನಪ್ತಾರೆ. ಗೊತ್ತಿದೆ ಬೆಂಗಳೂರು ಮಳೆನ ತಡ್ಕೊಳ್ಳಲ್ಲ, ಈಗ ಆಗ್ತಾ ಇರುವಂತ ಮಳೆ ಪ್ರಮಾಣನ ತಡ್ಕೊಳ್ಳಲ್ಲ ಅಂತಾದ್ಮೇಲೆ ಅದಕ್ಕೆ ಬೇಕಿರುವಂತ ಮುಂಜಾಗ್ರತಾ ಕ್ರಮ ಬೇಡವಾ? ಹಳೆ ಮರ, ಹಳೆ ಕಟ್ಟಡ, ಕಾಂಪೌಂಡ್ ವಾಲು, ಏನೋ ಒಂದು ಗ್ರೌಂಡ್ ಸೈಡ್ನಲ್ಲಿದೆ, ಪ್ಲೇ ಗ್ರೌಂಡ್ ಕಡೆಗಿದೆ, ಅಲ್ಲಿ ಯಾರು ಹೋಗೋದೇ ಇಲ್ಲ, ಹಳೆ ಕಟ್ಟಡ ಹಾಗೇ ಇದೆ ಅಂತ ಹೇಳಿದ್ರೆ ಓಕೆ.
ಪ್ರತಿದಿನ ಇದೇ ಕಾಂಪೌಂಡ್ ಪಕ್ಕದಲ್ಲಿ ಕೂತ್ಕೊಂಡು 10 ಜನ ವ್ಯಾಪಾರ ಮಾಡ್ತಾರೆ. ಅವ್ರ ಮಕ್ಕಳು ಕೂಡ ಇರ್ತಾರೆ. ಬಹುಶಃ ಬೇಸಿಗೆ ರಜಾ ಇಲ್ಲ ಅಂತ ಹೇಳಿದ್ರೆ ಇವತ್ತು ಮಕ್ಕಳ ಸಾವಿನ ಸುದ್ದಿ ನಮಗೆ ಬರ್ತಾ ಇರಲಿಲ್ವೇನೋ. ವ್ಯಾಪಾರಿಗಳ ಮಕ್ಕಳು ಸಾವನ್ನಪ್ಪಿದ್ದಾರೆ. ಒಟ್ಟು 8 ಜನ. ಇದುವರೆಗೂ ನಮಗೆ ಗೊತ್ತಾಗ್ತಾ ಇರೋದು 8 ಜನ ಅಂತ. ಎಕ್ಸಾಕ್ಟ್ ನಂಬರ್ ಇಲ್ಲ. ಆ ಕಾಂಪೌಂಡ್ನ ಅಕ್ಕಪಕ್ಕ ಎಷ್ಟು ಜನ ವ್ಯಾಪಾರ ಮಾಡ್ತಾ ಇದ್ರು ಅನ್ನೋದು. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು, ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಚೈತ್ರ ಹೇಳ್ತಾ ಇದ್ರು ಯಾವ ಕಾಲದ್ದು, ಯಾವ ಪುರಾತನ ಕಾಲದ್ದಿದು. 1868ರಲ್ಲಿ ಲಿವಿಸ್ ಬೋರಿಂಗ್ ಅವನು ಮೈಸೂರಿನ ಕಮಿಷನರ್ ಆಗಿದ್ದ. ಆವಾಗ ಆತ ಕಟ್ಟಿದಂಥ ಆಸ್ಪತ್ರೆ ಕಾಂಪೌಂಡ್ ಅವಾಗಿಂದ ಅಥವಾ ಇವಾಗಿಂದ ಗೊತ್ತಿಲ್ಲ. ಯಾಕಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಈ ಮರು ನಿರ್ಮಾಣಗಳು ಕೂಡ ಆಗಿವೆ. ಬಹುಶಃ ಏನು ಅಂದರೆ ಹಳೆ ಕಾಂಪೌಂಡ್ಗಳ ಮೇಲಾದರೂ ನಾವು ನಂಬಿಕೆ ಹೇಳ್ಬೋದು. ಈಗಿನವರು ಕಟ್ತಾರಲ್ಲ 40, 50, 60% ಕೊಟ್ಟು ಉದ್ಘಾಟನೆ ಮುಂಚೆನೆ ಕುಸಿದೋಗಿರುತ್ತೆ. ಅದು ಯಾವಾಗ ಏನು ಬೇಕಾದರೂ ಆಗ್ಬೋದು. ಅದನ್ನು ನಾವೇನು ಯೋಚನೆ ಮಾಡೋದೇ ಕಷ್ಟ. ಇದು ಸ್ಥಿತಿ. ಬರೀ ಮುಖ್ಯಮಂತ್ರಿಗಳು ವಿವರಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮಾಡಿದ್ದು ಆಗಲೇ ತೋರಿಸ್ತೀವಿ. ಒಳಗಡೆ ಆದ್ರೆ ನೀವು ಹೋಗಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಕಾರ್ಪೊರೇಷನ್ ಇಂಜಿನಿಯರ್ ನಿರ್ಬಂಧನ, ನೀವು ಹೊರಗಡೆ ಹೋಗಬಾರ್ದು ಅಂತ ಮಣ್ಣಾಗ್ತಾ ಇದ್ರು ಅಲ್ಲ, ಆ ಮಣ್ಣಾಗ್ತದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ ನಿಮಗೆ. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿಗೆ ಅಂತ? ಸರ್ ಅವ್ರು ಒಳಗಡೆ ಒಳಗಡೆ ಆದ್ರೆ ನೀವು ಹೋಗಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಕಾರ್ಪೊರೇಷನ್ ಇಂಜಿನಿಯರ್ ನೀವು ನಿರ್ಬಂಧನ, ನೀವು ಹೊರಗಡೆ ಹೋಗಬಾರ್ದು ಅಂತ ಮಣ್ಣಾಗ್ತಾ ಇದ್ರು ಅಲ್ಲ, ಆ ಮಣ್ಣಾಗ್ತದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ ನಿಮಗೆ. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಕಾಮಗಾರಿ ಆಗ್ತಾ ಇತ್ತು. ಆ ಕಾಮಗಾರಿಯ ಮಣ್ಣನ್ನು ಅದಕ್ಕೆ ಹಾಕಿದ್ರು, ಆನಿಸಿದ್ರು. ಅದಕ್ಕೋಸ್ಕರ ಏನಂದ್ರೆ ಹೊಸ ಮಣ್ಣಿನ ಒತ್ತಡ ಜಾಸ್ತಿ ಆಗಿದೆ, ಹಂಗಾಗಿ ಕಾಂಪೌಂಡ್ ಬಿದ್ದಿರ್ಬೋದು ಅಂತ ಮುಖ್ಯಮಂತ್ರಿಗಳು ಸರಿಯಾಗಿ ಕೇಳ್ತಾ ಇದ್ದಾರೆ. ಆಯ್ತಪ್ಪ ಹಾಕ್ಬೇಕಾದ್ರೆ ಅರಿವಿರಲಿಲ್ವಾ ಅಂತ. ಎಷ್ಟು ವೈಜ್ಞಾನಿಕವಾಗಿ ಮಾಡ್ತೀವಿ ನಾವು ಅನ್ನೋದೊಂದು ಬೆಸ್ಟ್ ಎಕ್ಸಾಂಪಲ್ ಇದು.